ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಸಿಂಹರಾಶಿ. ಇವತ್ತು ಸಿಂಹರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತವಾಗಿ ರಾಶಿಗೆ ಸೂರ್ಯನ ಒಂದು ಸ್ಥಾನಮಾನ ತುಂಬಾ ಚೆನ್ನಾಗಿದೆ. ರಾಶಿಯಾಧಿಪತಿ 9ನೇ ಮನೆಗೆ ಬರ್ತಾ ಇದ್ದಾನೆ. ತುಂಬಾ ಅದೃಷ್ಟಕರವಾದ ಒಂದು ಸಮಯ. ಅದರಲ್ಲೂ ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಗೌರ್ಮೆಂಟ್ ರಿಲೇಟೆಡ್ ವರ್ಕ್ ಏನಾದ್ರು ಮಾಡ್ತಿದ್ರೆ ಅದರಲ್ಲಿ ತುಂಬಾ ಸಕ್ಸಸ್ ಇರುತ್ತೆ. ಪ್ರಮೋಷನ್ ಗಳಾಗೋದು ಇವಾಗ ಒಂದು ಒಳ್ಳೆ ಟೈಮ್ ಅವ್ರಿಗೆ. ರಾಜಕೀಯದವ್ರಿಗಂತೂ ತುಂಬಾ ಉನ್ನತವಾದ ಒಂದು ಸಮಯ ಆಗಿರುತ್ತೆ. ಏನಾದ್ರೂ ಇವಾಗ ಒಂದು ಒಳ್ಳೆ ಪೋಸ್ಟಿಂಗ್ ಆಗಿರ್ಬೋದು, ಏನಾದ್ರು ಪ್ರಯತ್ನಗಳು ಮಾಡ್ತಾ ಇದ್ರೆ ಅದೆಲ್ಲದಕ್ಕೂ ಸಕ್ಸಸ್ ಆಗುವಂತ ಒಂದು ಟೈಮ್ ಆಗಿದೆ. ಏನಾದ್ರೂ ಕೆಲಸ ಮಾಡ್ಬೇಕು ಅಂತಿದ್ರೆ ಈ ಟೈಮಲ್ಲಿ ಮಾಡ್ಕೊಳ್ಳಿ. ಹೌದು, ಸೂರ್ಯ ನಿಮ್ಗೆ ಮೇಷರಾಶಿನಲ್ಲಿ ಇರೋವರೆಗೂ ಅದ್ಭುತವಾದ ಸಮಯ. ಅದಾದ್ಮೇಲೂ ಚೆನ್ನಾಗಿದೆ ಟೈಮು. ಆದ್ರೆ ಇದು ಒಂದು ತುಂಬಾ ಉತ್ತಮವಾದ ಸಮಯ. ಲಗ್ನಾಧಿಪತಿ ಬೇರೆ ಉಚ್ಚ ಸ್ಥಾನಕ್ಕೆ ಹೋಗಿದ್ದಾನೆ. ಅದು ನಿಮ್ಗೆ 9ನೇ ಮನೆ ಬೇರೆ ಆಗುತ್ತೆ. ಸೊ ಹಂಗಾಗಿ ತುಂಬಾ ಉತ್ತಮವಾದ ಒಂದು ಸಮಯ ಅಲ್ವಾ. ಈ ಟೈಮಲ್ಲಿ ಗೌರ್ಮೆಂಟ್ ರಿಲೇಟೆಡ್ ವರ್ಕ್ಸ್ ಮಾಡ್ಕೊಳ್ಳೋದು, ಯಾರನ್ನ ಟೆಂಡರ್ ತಗೊಳ್ಳೋದು, ಒಟ್ಟಿನಲ್ಲಿ ಗೌರ್ಮೆಂಟ್ ಗೆ ರಿಲೇಟೆಡ್ ಆಗಿರುವಂತ ವರ್ಕ್ಗಳು ರಾಜಕೀಯದವ್ರಿಗೆ ತುಂಬಾ ಉತ್ತಮವಾದ ಸಮಯ ಆಗಿರುತ್ತೆ. ಸೊ ಇವಾಗ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋದು, ಪ್ರಮೋಷನ್ ಗಳಾಗೋದು ಎಲ್ಲಾನು ಕೂಡ ಆಗ್ತಾ ಇರುತ್ತೆ. ಇನ್ನು ಶುಕ್ರನ ಸ್ಥಾನ ಅಂತ ನೋಡಕ್ ಬಂದಾಗ 10ರಲ್ಲಿ ಶುಕ್ರ ಇದ್ದಾನೆ. 10ನೇ ಮನೆ ಅಧಿಪತಿನೇ ಆಗಿ ಶುಕ್ರ 10ನೇ ಮನೆಯಲ್ಲಿ ಕುತ್ಕೊಂಡಿದ್ದಾನೆ. ಸೊ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಎಸ್ಪೆಷಲಿ ಯಾರೆಲ್ಲ ಬಟ್ಟೆ ವ್ಯಾಪಾರಿಗಳು ಇರ್ತಾರೆ ಅಂಥವ್ರೆಲ್ಲರಿಗೂ ಕೂಡ ಉತ್ತಮವಾದ ಫಲಗಳು. ಅದರಲ್ಲೂ ರೇಷ್ಮೆ ಬಟ್ಟೆಗಳನ್ನ ಮಾರುವಂಥವ್ರು, ಕಾಸ್ಮೆಟಿಕ್ಸ್ ಮಾರುವಂಥವ್ರು, ಮತ್ತೆ ಬ್ಯೂಟಿ ಪ್ರಾಡಕ್ಟ್ಸ್ ನ ಮಾರುವಂಥವ್ರು, ಅಥವಾ ಬ್ಯೂಟಿಷಿಯನ್ಸ್ ಗಳಾಗಿದ್ರೆ ಮೇಕಪ್ ಆರ್ಟಿಸ್ಟ್ಗಳು, ಅವರೆಲ್ಲರಿಗೂ ಕೂಡ ಉತ್ತಮವಾದ ಒಂದು ಸಮಯ. ಅದರಲ್ಲೂ ಆಕ್ಟರ್ಸ್ ಅವರೆಲ್ಲರಿಗೂ ಕೂಡ ಒಳ್ಳೆ ಲಾಭನ ತಗೊಳ್ಳುವಂಥದ್ದು, ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಬರುವಂಥದ್ದು ಅಂತ ಒಂದು ಒಳ್ಳೆ ಸಮಯ ಆಗಿರುತ್ತೆ. ಜೊತೆಗೆ ಗುರು ಬಂದು ಇವರಿಗೆ ಏನೋ 11ನೇ ಮನೆಯಲ್ಲಿ ಕುತ್ಕೊಂಡಿದ್ದಾನೆ, ಲಾಭಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ಗುರು ಬಲ ಚೆನ್ನಾಗಿದೆ. ಅದ್ಭುತವಾದ ಸಮಯ ಮೇಡಮ್. ಮಾತ್ರ ಇವರಿಗೆ 11ನೇ ಮನೆಯಲ್ಲಿ ಗುರು ಇರೋದ್ರಿಂದ ಗುರು ಬಲ ಇದೆ ಇವರಿಗೆ. ಯಾರೆಲ್ಲ ಮದ್ವೆ ಹುಡುಕಾಡ್ತಿದ್ದಾರೆ ಅವರೆಲ್ಲರಿಗೂ ಕೂಡ ಉತ್ತಮವಾದ ಒಂದು ಸಮಯ. ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥದ್ದು ಇದೆಲ್ಲಾನು ಕೂಡ ಆಗುತ್ತೆ. ಗುರುವಿನ ದೃಷ್ಟಿನೂ ಕೂಡ ಒಳ್ಳೊಳ್ಳೆ ಮನೆಗಳಿಗೆ ಇವ್ರಿಗೆ ಏನ್ ಅವಶ್ಯಕತೆಗಳಿದೆ ಅಂತ ಮನೆಗಳಿಗೆ ಗುರುವಿನ ದೃಷ್ಟಿ ಇರೋದ್ರಿಂದ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಬೋದು ಇವರು. ಮತ್ತೆ ಮಕ್ಕಳಿಂದ ಒಂದು ಒಳ್ಳೆ ಶುಭ ಫಲಗಳನ್ನ ನೋಡೋದು, ಯಾರಿಗೆಲ್ಲ ಮಕ್ಕಳಾಗಿಲ್ಲ ಅನ್ಕೊಂಡಿರ್ತಾರೆ ಅವ್ರಿಗೆ ಮಕ್ಕಳು ಆಗುವಂಥದ್ದು, ಈ ರೀತಿಯಾದ ಶುಭ ಸುದ್ದಿಗಳನ್ನ ಕೇಳುವಂತ ಟೈಮ್ ಆಗಿರುತ್ತೆ. 8ನೇ ಮನೆಯಲ್ಲಿ ರಾಹುವಿನ ಒಂದು 7ನೇ ಮನೆಯಲ್ಲಿ ರಾಹುವಿನ ಒಂದು ಸಂಚಾರ, ಮತ್ತೆ ಲಗ್ನದಲ್ಲಿ ಕೇತುವಿನ ಸಂಚಾರ ಇದೆ. ಸೊ ಇದರಿಂದ ಆರೋಗ್ಯದಲ್ಲಿ ಏರುಪೇರುಗಳಾಗುತ್ತೆ. ಡೆಂಟಲ್ ಪ್ರಾಬ್ಲಮ್ ಬರೋದು, ಥ್ರೋಟ್ ಇನ್ಫೆಕ್ಷನ್ ಆಗುವಂಥದ್ದು, ಮತ್ತೆ ಮೂಳೆಗಳಿಗೆ ಪೆಟ್ಟು ಬೀಳುವಂಥದ್ದು. ರಾಹು ಇರೋದ್ರಿಂದ ಏನಾದ್ರು ಏಳೋದು, ಬೀಳೋದು, ಏಟ್ ಮಾಡ್ಕೊಳ್ಳೋದು, ಬ್ಲಡ್ಗೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಅದರಲ್ಲೂ ಗಂಡ ಹೆಂಡತಿ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಸಾಧ್ಯತೆಗಳಿದೆ. ಅಂದ್ರೆ ಗುರು ದೃಷ್ಟಿ ರಾಹು ಅಂದ್ರೆ ಅದೇ ಸಪ್ತಮ ಸ್ಥಾನದ ಮೇಲೆ ಬಿದ್ದಿರೋದ್ರಿಂದ ಇವ್ರಿಗೆ ಏನೇ ಗಂಡ ಹೆಂಡತಿ ಮಧ್ಯೆ ಜಗಳಗಳಾಗ್ಲಿ, ಅದು ಎಷ್ಟು ಬೆಳಗ್ಗೆ ಜಗಳ ಆಡಿದ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಅದು ಕಾಂಪ್ರಮೈಸ್ ಆಗ್ಬಿಡುತ್ತೆ. ಆಮೇಲೆ 7ನೇ ಸ್ಥಾನ ಅನ್ನೋದು ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೂ ಕೂಡ ಅದು ಅನ್ವಯ ಆಗುತ್ತೆ. ಸೊ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇವ್ರು ಏನಾದ್ರು ಮಾಡ್ತಿದ್ರೆ ಅದ್ರಲ್ಲೂ ಕೂಡ ಇವರು ಯಶಸ್ಸನ್ನ ನೋಡ್ಬೋದು. ನೆಗೆಟಿವಿಟಿ ಇದ್ದೇ ಇರುತ್ತೆ, ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತೆ. ಆದ್ರೆ ಅಟ್ ದ ಫೈನಲ್ ಬಂದು ಅದು ಒಳ್ಳೇದೇ ಆಗುತ್ತೆ. ಗುರು ದೃಷ್ಟಿ ಇದೆ ಇವರಿಗೆ. 5ನೇ ಮನೆ ಮೇಲೆ ಗುರು ದೃಷ್ಟಿ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳುವಂತ ಒಂದು ಟೈಮು. ಯಾರೆಲ್ಲ ಪ್ರೇಮಿಗಳಿದ್ದಾರೆ ಅವ್ರಿಗೆಲ್ಲರಿಗೂ ಮದುವೆ ಯೋಗ ಕೂಡ ಬರುವಂತ ಒಂದು ಟೈಮ್ ಆಗಿರುತ್ತೆ. ಸೊ ಏನೇ ನೆಗೆಟಿವಿಟಿ ಬಂದ್ರು ರಾಹುವಿಂದ ಅಥವಾ ಕೇತುವಿಂದ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ಅಥವಾ ಗಂಡ ಹೆಂಡತಿ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬಂದ್ರು ಕೂಡ ಗುರು ದೃಷ್ಟಿಯಿಂದ ಅದರಿಂದ ಪಾರಾಗಬಹುದು. ಇನ್ನು 8ನೇ ಮನೆಯಲ್ಲಿ ಕುಜ, ಶನಿ, ಬುಧರ ಒಂದು ಸಂಚಾರ. ಇಲ್ಲಿ ಆರೋಗ್ಯದಲ್ಲಿ ಏರುಪೇರು ನೋಡ್ಬೇಕಾಗತ್ತೆ. ಏನಾದ್ರು ಒಂದು ಸಮಸ್ಯೆ ಬಂದ್ರೆ ಬೇಗ ಅವರಿಗೆ ಪರಿಹಾರಗಳಾಗಲ್ಲ. ತುಂಬಾ ನಿಧಾನಗತಿನಲ್ಲಿ ವಾಸಿ ಆಗುವಂಥದ್ದು. ಮತ್ತೆ ಆಕ್ಸಿಡೆಂಟ್ಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಪಘಾತಗಳಾಗುವಂತ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ವೆಹಿಕಲ್ಸ್ ಓಡಿಸ್ಬೇಕಾದ್ರೆ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಮೂಳೆಗೆ ಸಂಬಂಧಪಟ್ಟಿದ್ದ ಸಮಸ್ಯೆಗಳಾಗೋದು, ಮೊದಲೇ ಹೇಳಿದೆ ನಾನು, ಕೇತು ಲಗ್ನದಲ್ಲಿದ್ದಾನೆ, ಮೂಳೆ ಸಮಸ್ಯೆಗಳು ಬರೋ ಚಾನ್ಸಸ್ ಇದೆ. ಅದರಲ್ಲೂ ಬಿದ್ದು ಏಟ್ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಕೇರ್ಫುಲ್ ಆಗಿರ್ಬೇಕು. ಮತ್ತೆ ನರಕ್ಕೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳು ಕೂಡ ಬರೋ ಸಾಧ್ಯತೆಗಳಿರುತ್ತೆ. ಮತ್ತೆ ಮರ್ತೋಗೋದು, ಎಜುಕೇಶನ್ ಅಲ್ಲಿ ಮಕ್ಕಳಿಗೆ ಎಜುಕೇಶನ್ ಅಲ್ಲಿ ತುಂಬಾ ಮುಂದಿರ್ತಾರೆ, ಆದ್ರೆ ಮರ್ತೋಗೋ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಮತ್ತೆ 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 ಓದ್ಬೇಕಾಗುತ್ತೆ. ಯಾಕಂದ್ರೆ ಬುಧನ ಒಂದು ಸಂಚಾರ ಆ ರೀತಿ ಇದೆ. ಮತ್ತೆ ಕೆಲವೊಂದು ಅಗ್ರಿಮೆಂಟ್ಸ್ ಏನಾದ್ರು ಪೇಪರ್ಸ್ ಗಳಾಗ್ಬೇಕಾದ್ರೆ ಅದರಲ್ಲಿ ಸ್ವಲ್ಪ ಸಮಸ್ಯೆಗಳಾಗೋ ಚಾನ್ಸಸ್ ಕೂಡ ಇರುತ್ತೆ. ಅಂದ್ರೆ ಏನೋ ಕೆಲವೊಂದು ಪೇಪರ್ಸ್ ನ ಬಿಟ್ಬಿಟ್ಟಿರ್ತಾರೆ, ಅಥವಾ ಅದ್ರಲ್ಲಿ ಏನೋ ಮಿಸ್ಟೇಕ್ಸ್ ಇರುತ್ತೆ, ಮುಂದಕ್ಕೆ ಅದ್ರದ್ದು ಸಮಸ್ಯೆಗಳು ಬರ್ತದೆ. ಅಥವಾ ಮೊದ್ಲೇ ಏನಾದ್ರು ಆಗಿದ್ರೆ ಅದ್ರ ಸಮಸ್ಯೆಗಳು ಇವಾಗ ಅವ್ರಿಗೆ ಕಾಡುವಂತ ಸಾಧ್ಯತೆಗಳಿಗೂ ಕೂಡ ಇರುತ್ತೆ. ಇದಿಷ್ಟು ಬಿಟ್ರೆ ತುಂಬಾ ಒಳ್ಳೆ ಟೈಮ್ ಇವರಿಗೆ. ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ಸ್ಪೀಡ್ ಅಲ್ಲಿ ಸ್ವಲ್ಪ ಕಂಟ್ರೋಲ್ ಇರ್ಬೇಕು ಅಂದ್ಬಿಟ್ರೆ ಲಾಭದಲ್ಲಿ ಯಾವುದೇ ರೀತಿಯಾದ ಒಂದು ಕೊರತೆ ಇಲ್ಲ. ತುಂಬಾ ಉತ್ತಮವಾದ ಒಂದು ಸಮಯ ಮೇಡಮ್. ಅಂದ್ರೆ ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ, ಸೊ ಚೆನ್ನಾಗಿದೆ ಅಂತ ಅನ್ಕೊಂಡು ಯಾವ್ದೇ ಕೆಲಸ ಕಾರ್ಯಗಳನ್ನ ಮಾಡ್ಬೇಕಂದ್ರೂ ಸ್ವಲ್ಪ ಆಲೋಚನೆ ಮಾಡಿ ಮಾಡ್ಬೇಕು. ಯಾಕಂತಂದ್ರೆ ಒಂದು ಸಮಸ್ಯೆ ಚೆನ್ನಾಗಿದೆ ಅಂತ ಅಂದಾಗ ಎಲ್ಲೋ ಸಣ್ಣ ಪುಟ್ಟ ಸಮಸ್ಯೆ
ಸಮಸ್ಯೆಗಳು ಬರೋ ಸಾಧ್ಯತೆ ಕೂಡ ಎಲ್ಲಾರ್ಗು ಎಲ್ಲಾನು ಚೆನ್ನಾಗಿರೋಕ್ ಸಾಧ್ಯನೇ ಇಲ್ಲ ಖಂಡಿತ, ಅಲ್ವಾ ಖಂಡಿತ, madam? ಏನಾದ್ರೂ ಒಂದು ಕೊರತೆ ಇರ್ಲೇಬೇಕು, ಹೌದು ಇದ್ರೇನೆ ಅದು ಜೀವನ. ಹೌದು. ಅಂತ ಸಮಯದಲ್ಲಿ ಆ ಒಂದು ಸಮಸ್ಯೆಗಳಿಗೆ ಒಂದು ಪರಿಹಾರ ಮಾಡ್ಕೋಬೇಕಾದ್ರೆ ಈ ಸಿಂಹ ರಾಶಿಯವರು ಯಾವ ಒಂದು ಪರಿಹಾರ ಮಾಡ್ಕೋಬೇಕು? ನೋಡಿ, ಸಿಂಹ ರಾಶಿಯವರಿಗೆ ನಾನು ಯಾವಾಗ್ಲೂ ಒಂದು ಪರಿಹಾರ ಹೇಳ್ತೀನಿ, ಏನು ಅಂತಂದ್ರೆ ಸೂರ್ಯ ನಮಸ್ಕಾರ ಹಾಕಿ ಅಂತ. Okay. ಸೂರ್ಯೋದಯಕ್ಕೆ ಮುಂಚೆ ಅವ್ರು ಎದ್ದೇಳಲೇಬೇಕು. ಕೆಲವರೆಲ್ಲ ನೈಟ್ ಡ್ಯೂಟಿ ಮಾಡ್ಕೊಂಡು ಬಂದಿರ್ತಾರೆ, ಅವ್ರು ಅವಾಗೇ ಬಂದ್ ಮಲಗಿರ್ತಾರೆ, ಪಾಪ ಅವ್ರಿಗೊಂಚೂರು ಕಷ್ಟ ಆಗುತ್ತೆ. ಅಂತವ್ರಿಗೆಲ್ಲ ಏನಂತಾರೆ, ಈ ಸೂರ್ಯಕಾಂತಿ ಇದು ಬೀಜ ಬರುತ್ತೆ ಗೊತ್ತಾ, ಸೂರ್ಯಕಾಂತಿ ಬೀಜನ ಒಂದು ಪಾಟ್ ಅಲ್ಲಿ ಹಾಕೊಂಡು ಅದ್ರ ಗಿಡ ಬರುತ್ತಲ್ಲ ಅದಕ್ಕೆ ವಾಟರಿಂಗ್ ಮಾಡೋದು, ಅಂದ್ರೆ ನೀರ್ ಹಾಕೋದು. ಅದು ಕೂಡ ಅವ್ರಿಗೆ ಈ ತರದವ್ರಿಗೆ ಮಾತ್ರ, ಬಟ್ ಎಲ್ಲಾರು ಅದನ್ನ ಮಾಡಕ್ ಹೋಗ್ಬಿಡಿ. ಸೂರ್ಯೋದಯಕ್ಕೆ ಮುಂಚೆ ಎದ್ದೋಳಿ ಸೂರ್ಯ ನಮಸ್ಕಾರ ಹಾಕೋದು, ಆದಿತ್ಯ ಹೃದಯ ಪಾರಾಯಣ ಮಾಡುವಂಥದ್ದು, ಇದನ್ನ ಮಾಡ್ಕೊಂಡ್ರೆ ಇನ್ನೂ ಬಲ ಜಾಸ್ತಿ ಕೊಡುತ್ತೆ. ಎಸ್ಪೆಷಲಿ ಯಾರೆಲ್ಲ ರಾಜಕೀಯದಲ್ಲಿ ಇರುವಂತವ್ರು ಮತ್ತೆ ಗೌರ್ಮೆಂಟ್ ಉದ್ಯೋಗಿಗಳಿಗೆ ಇನ್ನಷ್ಟು ಫಲಗಳನ್ನ ಕೊಡುತ್ತೆ. ಸೂರ್ಯ ಯಾವುದೇ ಸ್ಥಾನಮಾನಕ್ಕೆ ಹೋದ್ರು ಕೂಡ ಇದನ್ನ ಮಾತ್ರ ಅವರು ತಪ್ಪಿಸ್ಕೊಬಾರ್ದು. ಇನ್ನು ಏನು ಪರಿಹಾರಗಳು ಮಾಡ್ಕೊಬೇಕು ಅಂತಂದ್ರೆ ದುರ್ಗಾದೇವಿ ಆರಾಧನೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇವ್ರಿಗೆ 7ನೇ ಮನೆಯಲ್ಲಿ ರಾಹುವಿನ ಒಂದು ಸಂಚಾರ ಇದೆ. ಸೊ ದುರ್ಗಾದೇವಿ ಅಂದ್ರೆ ರೌದ್ರ ರೂಪದಲ್ಲಿ ಇರುವಂತ ದೇವಿಗೆ ಶುಕ್ರವಾರ ದಿವಸ ಹೋಗೋದು. ಶುಕ್ರವಾರ ದಿವಸ ಹೋಗಿ ಇವ್ರ ಹೆಸರು ಒಂದು ಅರ್ಚನೆ ಮಾಡ್ಕೊಂಡು 10 ನಿಮಿಷ ಒಂದು ಧ್ಯಾನ ಮಾಡ್ಕೊಂಡು ಬರೋದ್ರಿಂದನೂ ಕೂಡ ಇವ್ರಿಗೆ ಅದರಿಂದ ಆಗ್ತಿರೋ ನೆಗೆಟಿವಿಟಿ ತಪ್ಪಿಸ್ಕೋಬಹುದು. ಮತ್ತೆ ಪ್ರತಿ ಶನಿವಾರದ ದಿವಸ ಸಾಯಂಕಾಲದ ನಂತರ ಅಂದ್ರೆ ಸೂರ್ಯಾಸ್ತದ ನಂತರ ಕೆಲವು ದಾನ ಧರ್ಮನ ಮಾಡೋದು. ನಿರ್ಗತಿಕರಿಗೆ, ನೀಡ್ಫುಲ್ ಪೀಪಲ್ಗೆ ಏನಾದ್ರೂ ಸರಿ ಇದೇ ಕೊಡ್ಬೇಕು ಅಂತ ಏನಿಲ್ಲ, ಏನಾದ್ರೂ ಒಂದನ್ನ ದಾನ ಧರ್ಮ ಮಾಡೋದು. ಗಣಪತಿ ಆರಾಧನೆ ಮಾಡ್ಕೊಳ್ಳೋದು. ಇದಿಷ್ಟು ಮಾಡ್ಕೊಂಡ್ರೆ ಸಾಕು, ಇವ್ರಿಗೆ ಕೆಲವು ನೆಗೆಟಿವಿಟಿಯಿಂದ ಈಚೆ ಬರ್ಬೋದು. ಮತ್ತೆ ಕುಜ ಇವ್ರಿಗೆ ಇಂಟ್ರಲ್ ಸೊ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಸಿಂಹ ರಾಶಿಯ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.